ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಬಿಸಿ ಬಿಸಿ ಅನ್ನಕ್ಕೆ ಇದು ಬದನೆಕಾಯಿ, ಸುಟ್ಟ ಬದನೆಕಾಯಿ ಗೊಜ್ಜು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಒಂದು ಸಲ ಟ್ರೈ ಮಾಡಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ವಿಡಿಯೋನ ನೋಡಿ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸುಟ್ಟಿರೋ ಬದನೆಕಾಯಿ ಗೊಜ್ಜು. ಬನ್ನಿ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇದಕ್ಕೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಹೇಳಿ. ನೋಡಿ, ಸ್ಟವ್ ಮೇಲೆ ಒಂದು ಗ್ರಿಲ್ ಟೋಸ್ಟರ್ ಇಟ್ಕೊಂಡಿದ್ದೀನಿ. ಅದು ಸ್ಟವ್ ಅಂಟಿಸ್ಕೊಳ್ಳೋಣ. ಇದನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಆದಷ್ಟು. ಈಗ ಏನು ಬದನೆಕಾಯಿ ಇದೆ ಅಲ್ವಾ, ಇದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಸವರ್ಕೊಳ್ಳೋಣ. ಎಣ್ಣೆ ಸವರ್ಕೊಂಡು ಅದು ಈ ಥರ ಇಡೋಣ. ಅದು ಚೆನ್ನಾಗಿ ಬೇಯಬೇಕು ಅದರಲ್ಲೇ. ಸ್ಟವ್ ಹಬೆನಲ್ಲೇ ಬೇಯ್ಕೋಬೇಕು. ಈಗ ಟೊಮಟೊ ಒಂದು ಇಡೋಣ, ಮತ್ತು ಬೆಳ್ಳುಳ್ಳಿ. ಇದೆಲ್ಲ ಸುಟ್ಟಿ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಗೊಜ್ಜು. ಮತ್ತು ಈರುಳ್ಳಿ ಒಂದು ಇಡೋಣ. ಅದನ್ನು ರೊಟೇಟ್ ಮಾಡ್ತಾ ಇರಬೇಕು ನೀವು, ಇಲ್ಲಾಂದರೆ ಒಂದೇ ಹತ್ರನೇ ಬೇಯುತ್ತೆ, ಎಲ್ಲ ಕಡೆ ಬೇಯಲ್ಲ. ಈ ಥರ ಎಲ್ಲ ರೊಟೇಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಮೆಣಸಿನ್ಕಾಯಿ ಒಂದೆರಡು, ನೀವು ಬೇಕಾದರೆ ಅದನ್ನು ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ಇಲ್ಲಾಂದರೆ ಇದನ್ನು ಕೂಡ ಚೆನ್ನಾಗಿ ಇದರಲ್ಲೇ ರೋಸ್ಟ್ ಆಗೋ ಥರ ಬೇಯಿಸ್ಕೋಬೋದು. ಅದು ನಿಮ್ಮ ಚಾಯ್ಸು, ನೀವು ಬೇಕಾದರೆ ಪೇಸ್ಟ್ ಕೂಡ ಮಾಡಿ ಹಾಕ್ಕೊಳ್ಳಿ. ಇದೆಲ್ಲ ರೋಸ್ಟ್ ಮಾಡೋ ಅಷ್ಟೊತ್ತಿಗೆ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಗಾತ್ರಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಾಗಿ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಳ್ಳಿ. ನೋಡಿ, ಈ ಥರ ರೊಟೇಟ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಒಂದೇ ಕಡೆನೇ ಬೇಯುತ್ತೆ, ಮತ್ತು ಯಾವ ಕಡೆನೂ ಬೇಯಲ್ಲ. ನೋಡಿ, ಒಂದು 8 ರಿಂದ 10 ನಿಮಿಷ ಆದರೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಬೆಂಕಿಯಲ್ಲೇ. ಎಲ್ಲ ಕಡೆ ರೊಟೇಟ್ ಮಾಡ್ತಾ ಇರಿ. ನೋಡಿ, ಇದು ಬದನೆಕಾಯಿ ಆಲ್ಮೋಸ್ಟ್ ಬೆಂದಿದೆ. ಬೇಯಲಿ ಇನ್ನು. ಎಲ್ಲ ಕಡೆನೂ ಅದು ರೊಟೇಟ್ ಮಾಡ್ತಾ ಇರಿ. ನೋಡಿ, ಈಗ ಇದು ಬೆಂದಿದೆಯಾ ಇಲ್ಲ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಬದನೆಕಾಯಿ. ಇವಾಗ ಒಂದು ಫೋರ್ಕಿನ ಹೆಲ್ಪಿಂದ ಈ ಥರ ಒಂದ್ಸಲ ಚುಚ್ಚಿ ನೋಡಿ. ಇಲ್ಲೆಲ್ಲ ಬೆಂದಿದೆ. ಆಲ್ಮೋಸ್ಟ್ ಬೆಂದಿದೆ. ಇಲ್ಲೊಂದು ಸ್ವಲ್ಪ ಗಟ್ಟಿ ಇದೆ ಅಷ್ಟೇ. ಇದನ್ನು ಒಂದು ಸ್ವಲ್ಪ ಹೊತ್ತು ಹೀಗೆ ಬೇಯಿಸ್ಕೊಳ್ಳೋಣ. ನೋಡಿ, ಇಲ್ಲೆಲ್ಲ ಬೆಂದಿದೆ. ನೋಡಿ, ಸ್ಮೂತಾಗಿ ಒಳಗಡೆ ಹೋಗುತ್ತಾ. ಈ ಥರ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ವೋ ಅಂತ. ಇದು ನೋಡಿ, ಆಲ್ಮೋಸ್ಟ್ ಎಲ್ಲ ಬೆಂದಿದೆ, ಸಾಕು. ನೋಡಿ, ಈಗ ಎಲ್ಲ ಬೆಂದಿದೆ, ತೆಗೆದು ಬಿಡೋಣ ಸ್ಟವ್ ಆಫ್ ಮಾಡಿಕೊಂಡು. ಇದು ಸ್ವಲ್ಪ ಬಿಸಿ ಆರಾಕ್ಬಿಡಿ, ಆಮೇಲೆ ಹೊಟ್ಟೆಲ್ಲ ತೆಕ್ಕೋಬೇಕು. ಈಗ ಎಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಎಲ್ಲ ಒಟ್ಟು ತೆಗಿಯೋಣ. ನೋಡಿ, ಇದೆಲ್ಲ ಸ್ವಲ್ಪ ಆರಿದೆ. ಈ ಪಾಟ್ ಏನಿದೆ ಅಲ್ಲ ಮೇಲೆದು, ಅದನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಕೊಬಿಡಿ. ಅದನ್ನೆಲ್ಲ ಹಾಕ್ಬಿಡಿ, ಕಚರ ಬಂದ್ಬಿಡುತ್ತೆ ಗೊಜ್ಜು. ನೋಡಿ, ಒಳಗೆಲ್ಲ ಬೆಂದಿದೆ ಚೆನ್ನಾಗಿ. ನೋಡಿ, ಈಗ ಇದನ್ನೆಲ್ಲ ಒಟ್ಟು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ಈಗ
ಎಲ್ಲನೂ ಬಿಡಿಸಿ ಇಟ್ಕೊಂಡಿದ್ದಾಗಿದೆ ಹೊಟ್ಟೆಲ್ಲನೂ. ನೀವು ಒಂದು ಗಡ್ಡೆ ಫುಲ್ಲು ನಾವು ಇಟ್ಕೊಂಡ್ವಲ್ಲ ಅಲ್ಲಿ ಒಲೆ ಮೇಲೆ ಬೇಯಿಸ್ಕೊಳ್ಳೋಕ್ಕೆ. ಸೊ ಅದು ನೀವು ಒಂದು ಕ್ವಾಂಟಿಟಿ ನೋಡ್ಕೊಳ್ಳಿ, ಎಷ್ಟು ಹಾಕಬೇಕು ಅಂತ ನೋಡಿಕೊಂಡು ಬೆಳ್ಳುಳ್ಳಿ ಎಷ್ಟು ಹಾಕ್ಕೊಳ್ಳಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಇದನ್ನೆಲ್ಲ ಸ್ವಲ್ಪ ಬಿಸಿ ಇರುತ್ತಲ್ವ, ಸೊ ಹಾಗಾಗಿ ಪಾಮೋದಿರುತ್ತೆ. ಸೊ ಅದರಲ್ಲಿ ನಾನು ಇದು ಸ್ಮ್ಯಾಶ್ ಮಾಡ್ಕೊತಾ ಇದ್ದೇನೆ. ಸೊ ನೀವು ಕೈಯಲ್ಲೇ ಬೇಕಾದರೂ ಮಾಡ್ಕೋಬೋದು ನೋಡಿ. ಮತ್ತು ಟೊಮಟೊ, ಸೊ ನೋಡಿ ಚೆನ್ನಾಗಿ ಆರಿದ್ಮೇಲೆ ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮತ್ತು ಇದೇನು ಸುಟ್ಟಿರೋದಿರುತ್ತಲ್ವ ಗ್ರೀನ್ ಚಿಲ್ಲಿ, ಅದನ್ನು ಕುಟ್ಬಿಟ್ಟು ಹಾಕ್ಕೊಳ್ಳೋಣ. ಅದು ಹಾಗೆ ಕೈಯಲ್ಲಿ ಸ್ಮ್ಯಾಶ್ ಆಗೋಲ್ಲ, ಕೈಯಲ್ಲೇ ಖಾರ ಆಗುತ್ತೆ. ಸೊ ಹಾಗಾಗಿ ಗ್ರೀನ್ ಚಿಲ್ಲಿ ಮತ್ತು ಬೆಳ್ಳುಳ್ಳಿನ ಕುಟ್ಟಿ ಹಾಕೋತೀನಿ ನಾನು. ಸೊ ಇದೆಲ್ಲ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ನೋಡಿ ಈಗ ಎಲ್ಲನೂ ಕಿವುಚ್ಕೊಂಡು ಚೆನ್ನಾಗಿ ಒಂದು ಬೌಲ್ಗೆ ಶಿಫ್ಟ್ ಮಾಡಿದ್ದಾಗಿದೆ. ಸೊ ಮೆಣಸಿನ್ಕಾಯಿನ ಆದಷ್ಟು ಕೈಯಲ್ಲಿ ಕಿವುಚಬೇಡಿ, ಅದು ತುಂಬ ಖಾರ ಆಗುತ್ತೆ ಕೈಗೆಲ್ಲ. 2 ಡೇಸ್ವರೆಗೂ ಹಾಗೆ ಇರುತ್ತೆ, ಅದು ಖಾರ ಹೋಗಲ್ಲ. ಸೊ ಹಾಗಾಗಿ ನೀವು ಕಟ್ ಮಾಡಿ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಕುಟ್ಬಿಟ್ಟು ಹಾಕ್ಕೊಳ್ಳಿ. ಸೊ ಇವಾಗ ಗೊಜ್ಜಿಗೆ, ಬದನೆಕಾಯಿ ಗೊಜ್ಜಿಗೆ ಹುಣ್ಸೆಹಣ್ಣು ಇಲ್ಲಾಂದರೆ ಹೆಂಗೆ ಅಲ್ವಾ, ಸೊ ಟೇಸ್ಟ್ ಸಿಗುತ್ತಾ ಇಲ್ವಲ್ಲ. ಸೊ ಹಾಗಾಗಿ ಹುಣ್ಸೆಹಣ್ಣು ರಸ 1 2 ಸ್ಪೂನ್ ಹಾಕೋತಾ ಇದ್ದೇನೆ. ನೀವು ತುಂಬ ಹುಳಿ ತಿಂತೀರಾ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹುಳಿ ಜಾಸ್ತಿ ಬೇಡ ಅಂತಂದರೆ ಒಂದು 2 ರಿಂದ 3 ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಬಿಸಿ ಬಿಸಿ ಅನ್ನಕ್ಕೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ. ಬೇಗನೂ ಆಗುತ್ತೆ. ಒಂದು ಬದನೆಕಾಯಿ, ಒಂದು ಈರುಳ್ಳಿ ಅಷ್ಟಿದ್ರೆ ಸಾಕಾಗುತ್ತೆ. ಸೊ ನೋಡಿ, ಇಲ್ಲ ಮನೇಲಿರೋಂಥ ಐಟಮ್ ಹೊರಗಡೆಯಿಂದ ತೊಗೊಬರೋದು ಏನೂ ಇಲ್ಲ. ನೀವು ಬೇಕಾದರೆ ಚಿಕ್ಕ ಬದನೆಕಾಯಿ ಕೂಡ ಮಾಡ್ಕೋಬೋದು, ಬಟ್ ಈ ದೊಡ್ಡ ಬದನೆಕಾಯಲ್ಲಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ರೆಡಿಯಾಗಿದೆ, ಬನ್ನಿ ಈಗ ಸರ್ವ್ ಮಾಡೋಣ.